ಹಾಲೆಲೂಯಾ. ನಿಜ, ಯೇಸು ಸ್ವಾಮಿ ಏನಾದರೂ ನಮಗೋಸ್ಕರ, ನಮ್ಮ ಪಾಪಗಳಿಗೋಸ್ಕರ ಮತ್ತು ನಮ್ಮ ಶಾಪಗಳಿಗೋಸ್ಕರ ಏನಾದರೂ ಕಲ್ವಾರಿ ಶಿಲುಬೆಯಲ್ಲಿ ಈ ಒಂದು ಶುಭ ಶುಕ್ರವಾರದಂದು ಬಲಿಯಾಗದೆ ಹೋಗಿದ್ದಿದ್ರೆ ಈ ದಿನ ನಾವೆಲ್ಲರೂ ಇಲ್ಲಿ ಒಟ್ಟಾಗಿ ಈ ರೀತಿಯಲ್ಲಿ ಸೇರಿ ಬಂದು ಈ ಒಂದು ಗುಡ್ ಫ್ರೈಡೆಯನ್ನು ನಾವು ಆಚರಣೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ನಾವು ಮಾಮೂಲಾಗಿ ಒಂದು ದೇವಸ್ಥಾನಗಳಿಗೋ ಅಥವಾ ಸುಮ್ಮನೆ ಏನೋ ಮೋಶೆ ಬರೆದಂಥ ಒಂದು ಧರ್ಮಶಾಸ್ತ್ರವನ್ನು ಅದನ್ನು ಹಿಡಿದು ನಾವು ಕೆಲವರು ನಂಬೋರು, ಕೆಲವರು ನಂಬ್ತಾ ಇರಲಿಲ್ಲ. ಯಾಕಂದರೆ ಯೇಸು ಸ್ವಾಮಿ ಈ ಭೂಮಿಗೆ ಬಂದಿದ್ದೇ ನಮ್ಮ ಪಾಪಗಳು, ನಮ್ಮ ಶಾಪಗಳನ್ನು ಹೊತ್ತು ಆತ ಒಂದು ಯಜ್ಞದ ಕುರಿಮರಿಯಂತೆ ಆತ ಏನು ಮಾಡ್ತಾನೆ, ಈ ಭೂಮಿ ಮೇಲೆ ತನ್ನ ರಕ್ತವನ್ನು ಸುರಿಸ್ತಾನೆ. ಅಂದರೆ ಯೋಹಾನ 1 ಮತ್ತು 7ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಆತನ ಒಂದು ರಕ್ತದಿಂದ ಸಕಲ ಪಾಪಗಳನ್ನು ನಿವಾರಣೆ ಮಾಡುವಂಥ ಶಕ್ತಿ ಯೇಸುವಿಗೆ ಮಾತ್ರ. ಈಗಾಗಲೇ ಆಲ್ರೆಡಿ 2 ಮಾತುಗಳು ಮುಗಿದಿವೆ. ಆ 2 ಮಾತುಗಳು ಸಮೇತ ಅವು ತನಗೋಸ್ಕರನೂ ಅಥವಾ ತನ್ನನ್ನು ಕಳುಹಿಸಲ್ಪಟ್ಟಂಥ ತಂದೆಗೋಸ್ಕರನೂ ಆಡಲಿಲ್ಲ, ಈ ಭೂಮಿ ಮೇಲೆ ಇರುವಂಥ ಮನುಷ್ಯರಿಗೋಸ್ಕರ ಆಡಿರುವಂಥ ಮಾತುಗಳು. ಅಂದರೆ ನಮಗೋಸ್ಕರ ಆಡಿದಂಥ ಮಾತುಗಳು. ನಾವು ಎಷ್ಟೋ ಪಾಪಗಳು ಮಾಡ್ತೀವಿ, ನಾವು ಎಷ್ಟೋ ತಪ್ಪುಗಳು ಮಾಡ್ತೀವಿ, ನಾವು ಯಾರನ್ನು ಕ್ಷಮಿಸೋದಕ್ಕೆ ನಾವು ಇಷ್ಟಪಡಲ್ಲ. ಹೌದಾ? ಯೇಸು ಸ್ವಾಮಿ ನಂಬಿರ್ತೀವಿ, ಆದ್ರೂ ಕ್ಷಮಿಸೋದಕ್ಕೆ ನಾವು ಮನಸ್ಸು ಮಾಡಲ್ಲ. ಮತ್ತು ನಾವು ಯೇಸು ಸ್ವಾಮಿ ಯಾರಂತ ನಮಗೆ ಗೊತ್ತಿರ್ತತೆ, ಯೇಸು ಸ್ವಾಮಿನ ಪ್ರತಿನಿತ್ಯ ನಾವು ಪ್ರಾರ್ಥನೆ ಮಾಡ್ತಾ ಇರ್ತೀವಿ. ಆದರೆ ನಾವು ಈ ರೀತಿಯಲ್ಲಿ ಒಪ್ಪಿಕೊಂಡು, ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ನಾವು ಅರಿಕೆ ಮಾಡಿ ಅದನ್ನು ಬಿಟ್ಟು ನಾವು ದೇವರ ಮುಂದೆ ಅರಿಕೆ ಮಾಡಿಕೊಂಡು, ಏಸಪ್ಪ ನಮ್ಮನ್ನು ಕ್ಷಮಿಸು, ನಾನು ಸಮೇತ ನಾನು ಕೂಡ ನಿನ್ನನ್ನು ಕಾಣಬೇಕು, ನಾನು ಕೂಡ ಪರಲೋಕ ರಾಜ್ಯವನ್ನು ನೋಡಬೇಕು ಅನ್ನುವಂಥ ಒಂದು ಮನಸ್ಥಿತಿ, ಆ ಒಂದು ಮಾನಸಿಕವಾದಂಥ ಮನಸ್ಥಿತಿ ನಮ್ಮಲ್ಲಿ ಇರೋದಿಲ್ಲ. ಯಾಕಂದರೆ ಯೇಸು ಸ್ವಾಮಿಗೆ ಅದೆಲ್ಲ ಇರೋದ್ರಿಂದನೇ ಆತ ಒಬ್ಬ ಪರಿಶುದ್ಧ ವ್ಯಕ್ತಿಯಾಗಿ ಈ ಭೂಮಿಗೆ ಬಂದಿದ್ದು. ಎಷ್ಟೋ ಜನನ ಒಂದು ಮುತ್ತುರಾಜ್ ಅವರು ಒಂದು ಕಥೆನ ಹೇಳಿದರು. ಎಲ್ಲ ಗೊತ್ತಿರುತ್ತೆ, ಹೋಟೆಲ್ ಯಜಮಾನನಿಗೆ ಪ್ರತಿಯೊಂದು ಗೊತ್ತಿರುತ್ತೆ, ಆದರೂ ಕೂಡ ಅವನು ಮಾಡುವಂಥ ತಪ್ಪನ್ನು ಕ್ಷಮಿಸ್ತಾನೆ. ಅದೇ ರೀತಿಯಲ್ಲಿ ಯೇಸು ಸ್ವಾಮಿಗೆ ಕೂಡ ಪ್ರತಿಯೊಂದು ವಿಷಯನೂ ಗೊತ್ತು. ಪ್ರತಿಯೊಂದು ಇಲ್ಲಿ ಭೂಲೋಕದಲ್ಲಿ ಏನು ನಡೆಯುತ್ತೆ, ಯಾರು ಯಾವ ರೀತಿಯಲ್ಲಿ ಇದ್ದಾರೆ, ತನ್ನ ಜೊತೆಯಲ್ಲಿರುವಂಥ ಶಿಷ್ಯರು ಹೇಗಿದ್ದಾರೆ, ಮತ್ತು ಅಲ್ಲಿ ಅವರನ್ನು ಹಿಂಬಾಲಿಸುವಂಥ ವಿಶ್ವಾಸಿಗಳು ಹೇಗಿದ್ದಾರೆ, ಪ್ರತಿಯೊಬ್ಬೊಬ್ಬರ ಬಗ್ಗೆ ಯೇಸು ಸ್ವಾಮಿ ಏನು ಮಾಡ್ತಾ ಇದ್ದ, ಗಮನಿಸ್ತಾ ಇದ್ದ. ಬರೇ ಆತ ಏನೋ ನಾನು ಬಂದಿದ್ದೀನಿ, ನನ್ನ ಕೆಲಸ ಮುಗಿದೋಯ್ತು, ನಾನು ಒಂದು 30 ವರ್ಷ ನಾನು ಎಲ್ಲೋ ಇರ್ತೀನಿ, ಹೇಗೋ ಬೆಳಿತೀನಿ, ಆಮೇಲೆ 3.5 ವರ್ಷ ನಾನು ಸೇವೆ ಮಾಡ್ತೇನೆ, ಅದರಿಂದ ಅನೇಕ ಅದ್ಭುತ ಕಾರ್ಯಗಳು ನೆರವೇರ್ತವೆ, ಇದೆಲ್ಲ ಯೇಸು ಸ್ವಾಮಿಗೆ ಗೊತ್ತಿರಲಿಲ್ವಾ? ಮೊದಲೇ ಹುಟ್ಟೋದಕ್ಕಿಂತ ಮುಂಚಿತವಾಗಿ ಯೇಸು ಸ್ವಾಮಿಗೆ ಗೊತ್ತಿತ್ತು. ಆದರೂ ಸಮೇತ ತನ್ನ ತಂದೆಯ ಚಿತ್ತವನ್ನು ನೆರವೇರಿಸೋದಕ್ಕೆ ಈ ಭೂಮಿಗೆ ಆತ ಒಬ್ಬ ಕನ್ನಿಕೆಯ ಹೊಟ್ಟೆಯಲ್ಲಿ ಆತ ಈ ಭೂಲೋಕಕ್ಕೆ ಬರ್ತಾನೆ. ಬರೋದ್ರಿಂದ ಆತ 3ನೇ ಮಾತನ್ನು ಹೇಳ್ತಾನೆ. ಮೊದಲನೇದಾಗೆ ತನ್ನ ತಾಯಿಯನ್ನು ಆತ ನೋಡಲಿಲ್ಲ, ಅಲ್ಲಿ ಹತ್ತಿರದಲ್ಲಿ ನಿಂತಿರುವಂಥ ತನ್ನ ಶಿಷ್ಯನನ್ನು ಆತ ನೋಡ್ತಾನೆ. ಅಲ್ಲಿ ಹತ್ತಿರದಲ್ಲಿ ಇರುವಂಥ ತನ್ನ ಶಿಷ್ಯನನ್ನು ಗಮನಿಸ್ತಾನೆ. ಯೋಹಾನ 19:26 ಆ ವಾಕ್ಯ ಬರೆಯಲ್ಪಟ್ಟಿದೆ. ತನ್ನ ಹತ್ತಿರದಲ್ಲಿ ಇರುವಂಥ ತನ್ನ ಶಿಷ್ಯನನ್ನು ನೋಡಿ, ಅಲ್ಲೇ ಹತ್ತಿರದಲ್ಲಿರುವಂಥ ತನ್ನ ತಾಯಿಯನ್ನು ನೋಡಿ, ಈಗೋ ನಿನ್ನ ಮಗನು, ಈಗೋ ನಿನ್ನ ತಾಯಿ ಅಂತ ಅಲ್ಲಿ ಒಬ್ರಿಗೊಬ್ಬರಿಗೆ ಆತ ಪರಿಚಯಿಸ್ತಿದ್ದಾರೆ. ಅಂದರೆ ಇಲ್ಲಿ ಈ ವಿಷಯದಲ್ಲಿ ನಾವು ಏನು ಅರ್ಥ ಮಾಡ್ಕೊಳ್ತಾ ಇದ್ದೀವಿ ಅಂದರೆ, ಆ ಒಂದು ಪರಿಸ್ಥಿತಿಯಲ್ಲಿ ಸಮೇತ ಅಂಥ ಒಂದು ಚಾಟಿ ಹೊಡೆತ, ಅಂಥ ಒಂದು ಮುಳ್ಳು ಕಿರೀಟ, ಅಂಥ ಒಂದು ನೋವಲ್ಲಿ, ಅಂಥ ಒಂದು ಕಣ್ಣೀರಲ್ಲಿ, ಅಂಥ ಒಂದು ಸಮಯದಲ್ಲಿ ಇದ್ದರೂ ಕೂಡ ಆತ ದೇವರ ಚಿತ್ತದ ಕಡೆಗೆ ಮಾತ್ರ ಗಮನ ಇದೆ ವಿನಃ ಮನುಷ್ಯರು ಎಷ್ಟೋ ಬಾಧಿಸಿದ್ರೂ, ಯಾರೆಷ್ಟೇ ಹೊಡೆದ್ರೂ, ಯಾರೆಷ್ಟೇ ಕ್ಯಾಕರಿಸಿ ಉಗಿದ್ರೂ ಕೂಡ ಆತನಿಗೆ ಲೆಕ್ಕವಿಲ್ಲ. ಆತನ ಚಿತ್ತ ಏನು, ಆತನ ಉದ್ದೇಶ ಏನು? ನನ್ನನ್ನು ಕಳಿಸಿದಾತನ ನನ್ನ ತಂದೆಯ ಚಿತ್ತವನ್ನು ಮಾತ್ರ ನಾನು ನೆರವೇರಿಸಬೇಕು ಅನ್ನುವಂಥ ಒಂದೇ ಒಂದು ಉದ್ದೇಶದಿಂದ ಯಾರು ಎಷ್ಟೇ ಏನೇ ಮಾಡಿದರೂ ಸಮೇತ ಆತ ಯೇಸು ಸ್ವಾಮಿ ಏನು ಮಾಡ್ತಾ ಇದ್ದಾನೆ, ಸಹಿಸ್ಕೊಳ್ತಾ ಇದ್ದಾನೆ. ಅಲ್ಲಿ ಈ ಭೂಲೋಕಕ್ಕೆ ಆತ ಬಂದಿದ್ದು ಮನುಷ್ಯರ ಮೇಲಿರುವಂಥ ಪ್ರೀತಿಯಿಂದ ವಿನಃ ಮನುಷ್ಯರ ಮೇಲಿರುವಂಥ ದ್ವೇಷದಿಂದ ಬರಲಿಲ್ಲ. ಯಾಕಂದರೆ ಹೆಜ್ಜೆ ಹೆಜ್ಜೆಗೂ ಪ್ರತಿಯೊಂದು ಸಮಯದಲ್ಲಿ ಇಲ್ಲಿ ಕೂತಿರೋರು ಎಷ್ಟೋ ಜನ ನಾವು ಈಗ ಪ್ರೆಸೆಂಟ್ ಇಲ್ಲಿ ಕೂತಿರ್ತೇವೆ, ಆದರೆ ನಮ್ಮ ಮೈಂಡ್
ಸೆಟ್ಗಳು, ಅಂದರೆ ನಮ್ಮ ತಲೆಯಲ್ಲಿ ಓಡುವಂಥ ಆಲೋಚನೆಗಳು ಬೇರೆ ಬೇರೆ ಕಡೆಯಲ್ಲಿರುತ್ತೆ. ಇಂಥ ಸಮಯದಲ್ಲಿ ಕೂಡ ದೇವರು ನಮ್ಮನ್ನು ಕ್ಷಮಿಸ್ತಾನೆ. ದೇವರು ನಮ್ಮನ್ನು ನಾವು ಅರಿಕೆ ಮಾಡಿಕೊಂಡ್ರೆ ದೇವರು ತನ್ನ ಪರಲೋಕಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತಾನೆ. ದೇವರು ನಮಗಿದ್ದಾನೆ ಅನ್ನುವಂಥ ಒಂದು ಆಸರೆ, ಒಂದು ಆಧರಣೆಯನ್ನು ದೇವರು ಈ 3ನೇ ವಾಕ್ಯದ ಮುಖಾಂತರ ತಿಳಿಯಪಡಿಸ್ತಿದ್ದಾನೆ. ಅಲ್ಲಿ ಏನಂತ ಹೇಳ್ತಾ ಇದ್ದಾನೆ ಅಂದರೆ, ಶಿಷ್ಯನಿಗೆ ಇದು ನಿನ್ನ ತಾಯಿ ಅಂತ ತನಗಿರುವಂಥ ಜವಾಬ್ದಾರಿಯನ್ನು ತೋರ್ಪಡಿಸ್ತಾ ಇದ್ದಾನೆ. ಅಂದರೆ ಯೇಸು ಸ್ವಾಮಿ ತನ್ನ ತಂದೆಯನ್ನು ಎಷ್ಟು ಪ್ರೀತಿ ಮಾಡ್ತಾ ಇದ್ದ, ತನ್ನ ತಂದೆ ತಾಯಿಗಳನ್ನು ಎಷ್ಟು ಪ್ರೀತಿ ಮಾಡ್ತಾ ಇದ್ದ. ಈಗ ಆಲ್ರೆಡಿ ಹಳೆ ಒಡಂಬಡಿಕೆಯಲ್ಲಿ ದೇವರು ಮೋಶೆಗೆ 10 ಒಂದು ಆಜ್ಞೆಗಳನ್ನು ಕೊಟ್ಟಿರ್ತಾನೆ. ಅದರಲ್ಲಿ ಒಂದು ಆಜ್ಞೆ ಏನಾಗಿದೆ ಗೊತ್ತಾ? ನಿನ್ನ ತಂದೆ ತಾಯಿಯನ್ನು ಸನ್ಮಾನಿಸು, ನಿನ್ನ ತಂದೆ ತಾಯಿಯನ್ನು ಗೌರವಿಸು ಅಂತ ಹೇಳಲ್ಪಟ್ಟಿದೆ. ಆ ಒಂದು ಜವಾಬ್ದಾರಿಯನ್ನು ಈ 3ನೇ ಮಾತಿನ ಮುಖಾಂತರ ಯೇಸು ಸ್ವಾಮಿ ಇಡೀ ಲೋಕಕ್ಕೆ ತಿಳಿಯಪಡಿಸ್ತಾ ಇದ್ದಾನೆ. ಏನಂತ? ತನ್ನ ಶಿಷ್ಯನಿಗೆ ಕೂಡ ಈಗೋ ನಿನ್ನ ತಾಯಿ, ಈಗೋ ನಿನ್ನ ಮಗನು ಅಂತಂದು ಅವರನ್ನು ಪ್ರೀತಿ ಮಾಡು ಅಂತ ಹೇಳೋದನ್ನು ಅಲ್ಲಿ ಆತನಿಗಿರುವಂಥ ಒಂದು ತಾಯಿ ಮೇಲಿರುವಂಥ ಪ್ರೀತಿ ಮತ್ತು ಶಿಷ್ಯನ ಮೇಲಿರುವಂಥ ಒಂದು ಕಾಳಜಿ, ಆ ಒಂದು ಕಾಳಜಿ ಪ್ರೀತಿಯಿಂದ ದೇವರು ಏನು ಮಾಡ್ತಾ ಇದ್ದಾನೆ ಅಂದರೆ, ಅಲ್ಲಿ ತನಗಿರುವಂಥ ಜವಾಬ್ದಾರಿಯನ್ನು, ಈಗ ಚೊಚ್ಚಲ ಮಗ ಅಂತಂದ ತಕ್ಷಣ ಚೊಚ್ಚಲ ಮಗನಿಗೆ ತಂದೆ ಆದ ತಕ್ಷಣವೇ ನೆಕ್ಸ್ಟ್ ಬರೋದೇ ಜವಾಬ್ದಾರಿಯನ್ನು ಹೊರುವಂಥ ಮಗನು ಅಂತಂದರೆ ಚೊಚ್ಚಲ ಮಕ್ಕಳು. ಆ ಚೊಚ್ಚಲ ಮಗ ಯಾರಾಗಿದ್ದರು? ಯೇಸು ಸ್ವಾಮಿ ಆಗಿದ್ದ, ತನ್ನ ತಾಯಿಗೆ, ಮರಿಯಳಿಗೆ. ಅದೇ ರೀತಿಯಲ್ಲಿ ತನಗಿರುವಂಥ ಜವಾಬ್ದಾರಿಯನ್ನು ಏನು ಮಾಡ್ತಾನೆ? ಯೋಹಾನ ಅಂತಕ್ಕಂಥ ಅಲ್ಲಿ ಇರುವಂಥ ಹತ್ತಿರದಲ್ಲಿ ನಿಂತಿರುವಂಥ ಶಿಷ್ಯನಿಗೆ ಆ ಒಂದು ಜವಾಬ್ದಾರಿಯನ್ನು, ನೀನು ನನ್ನ ತಾಯಿ, ಈಗೋ ನಿನ್ನ ಮಗನು, ಈಗೋ ನಿನ್ನ ತಾಯಿ ಅಂತ ಒಪ್ಪಿಸ್ತಾನೆ. ಅಂದರೆ ಯೋಹಾನನಿಗೆ ಅಲ್ಲಿ ಸುಮಾರು 11 ಜನ ಇದ್ದಾರೆ ಅಲ್ಲಿ ಶಿಷ್ಯರು. ಆ 11 ಜನ ಶಿಷ್ಯರಲ್ಲಿ ಯಾರಿಗೆ ಬೇಕಾದರೂ ಒಪ್ಪಿಸಲ್ಪಡ್ಬೋದಾಗಿತ್ತು. ಅದರಲ್ಲಿ ಒಬ್ಬ ಶಿಷ್ಯ ಯೇಸು ಸ್ವಾಮಿಯನ್ನು ಹಿಡ್ಕೊಂಡು ತಾನು ಆಲ್ರೆಡಿ ಇದಾಗಿದ್ದ. ಹಾಗಾಗಿ ಅಲ್ಲಿ ಇದ್ದಿದ್ದು 11 ಜನ ಶಿಷ್ಯಂದರೆ, ಆ 11 ಜನ ಶಿಷ್ಯಂದ್ರಲ್ಲಿ ಪೇತ್ರನಿಗೆ ವಹಿಸ್ಬೋದಾಗಿತ್ತು, ಈಗೋ ನಿನ್ನ ತಾಯಿ ಅಂತಂದು. ಮತ್ತು ಬೇರೆ ಯಾಕೋಬ ಇದ್ದ, ಬೇರೆ ಇನ್ನೂ ಅನೇಕ ಶಿಷ್ಯಂದ್ರು ಇದ್ದರು. ಅವ್ರಿಗೆ ಯಾರಿಗೂ ವಹಿಸಲಿಲ್ಲ. ಆ ಜವಾಬ್ದಾರಿಯನ್ನು ನಿಭಾಯಿಸುವಂಥ ಆ ಒಂದು ಶಕ್ತಿ, ಆ ಒಂದು ಟ್ಯಾಲೆಂಟ್, ಅಂದರೆ ಆ ಒಂದು ಜ್ಞಾನ ಯಾರಿಗಿದೆ, ಆ ಒಂದು ಜವಾಬ್ದಾರಿಯನ್ನು ಲೀಡ್ ಮಾಡುವಂಥ, ಇದನ್ನು ನಾನು ಇಲ್ಲ ಅಂದರೂ ಸಮೇತ ಇವರು ನಿರ್ವಹಿಸ್ಕೊಂಡು ಹೋಗ್ತಾರೆ, ಇವರು ಇದನ್ನು ನಿಭಾಯಿಸ್ಕೊಂಡು ಹೋಗ್ತಾರೆ ಅನ್ನುವಂಥ ಆ ಒಂದು ಆಲೋಚನೆಯಿಂದ ಏನು ಮಾಡ್ತಾನೆ ಯೇಸು ಸ್ವಾಮಿ ಯೋಹಾನನಿಗೆ ಈಗೋ ನಿನ್ನ ತಾಯಿ ಅಂತ ಒಪ್ಪಿಸಲ್ಪಡ್ತಾನೆ. ಅದೇ ರೀತಿಯಲ್ಲಿ ತನ್ನ ಶಿಷ್ಯನಿಗೆ ಕೂಡ ತನ್ನ ಶಿಷ್ಯ ಯೋಹಾನನು ತುಂಬ ಚಿಕ್ಕವನಿರುವಾಗಲೇ ತನ್ನ ತಾಯಿಯನ್ನು ಕಳ್ಕೊಂಡಿರ್ತಾನೆ. ಆ ಪ್ರೀತಿ, ತಾಯಿ ಪ್ರೀತಿ ಅವನಿಗೆ ಅಷ್ಟು ಸಿಕ್ಕಿರಲ್ಲ. ಹಾಗಾಗಿ ಯೋಹಾನನಿಗೆ ಕೂಡ ಈಗೋ ನಿನ್ನ ತಾಯಿ ಅಂತ ಅಲ್ಲಿ ಪರಿಚಯ ಮಾಡುವಾಗ ತನಗಿರುವಂಥ ಜವಾಬ್ದಾರಿಯನ್ನು ಆತ ಏನು ಮಾಡ್ತಿದ್ದಾನೆ? ನಿಭಾಯಿಸಿದ್ದೀನಿ ಅಂತ. ಆ 3 ಮಾತು, 1ನೇ ಮಾತು, 2ನೇ ಮಾತು, 3ನೇ ಮಾತು ಏನಿದಾವೋ ಇವು ಈ ಪರಲೋಕ ಇಲ್ಲಿ ನಾವು ಏನು ಸೇರಿ ಬಂದಿದ್ದು ಪ್ರತಿ ಒಬ್ಬೊಬ್ಬರಿಗೆ ಈ ಭೂಮಿ ಮೇಲಿರುವಂಥ ಪ್ರತಿಯೊಂದು ಮನುಷ್ಯರ ಕುರಿತಾಗಿ ಆಡಿದರೆ ವಿನಃ ಬೇರೆ ಯಾರೋ ಬಗ್ಗೆನೂ ಆಡಿಲ್ಲ. ಹಾಗಾಗಿ ಯೇಸು ಸ್ವಾಮಿ ತನಗಿರುವಂಥ ಜವಾಬ್ದಾರಿಯನ್ನು ಆ 3ನೇ ಮಾತಿನ ಮುಖಾಂತರ ನಾವು ಕೂಡ ಆ ಒಂದು ಜವಾಬ್ದಾರಿಯನ್ನು, ಎಷ್ಟೋ ಜನ ಕೆಲವರನ್ನು ನಾವು ನೋಡ್ತಾ ಇರ್ತೀವಿ, ತಂದೆ ತಾಯಿಯನ್ನು ಗೌರವಿಸೋದಿಲ್ಲ. ಸುಮ್ಮನೆ ಒಂದು ಉದಾಹರಣೆಗೆ ಹೇಳಬೇಕಪ್ಪ ಅಂತಂದರೆ, ಒಂದು ವಯಸ್ಸಿಗೆ ಬರೋವರೆಗೂ ಅವರು ಏನು ಮಾಡ್ತಾರೆ? ತಂದೆ ತಾಯಿಯನ್ನು ಪ್ರೀತಿ ಮಾಡ್ತಾರೆ, ತಂದೆಯನ್ನು ಪ್ರೀತಿ ಮಾಡ್ತಾರೆ, ತಾಯಿಯನ್ನು ಪ್ರೀತಿ ಮಾಡ್ತಾರೆ. ಆಮೇಲೆ ಒಂದು ಹಂತ, ಮದುವೆಯನ್ನು ಹಂತ ಮುಗಿದ ಮೇಲೆ ತಂದೆ ಬೇಕಾಗಿರಲ್ಲ, ತಾಯಿ ಬೇಕಾಗಿರಲ್ಲ. ಅವರ ಜವಾಬ್ದಾರಿಯೇ ಅವರಿಗೆ ಏನಾಗಿರುತ್ತೆ? ಭಾರವಾಗಿರುತ್ತೆ. ಅವರು ಹೊರುವಂಥ ಜವಾಬ್ದಾರಿನೇ ಅವರಿಗೆ ಭಾರವಾಗಿರುತ್ತೆ. ಆದರೆ ಈ ಭೂಮಿಗೆ ಯೇಸು ಸ್ವಾಮಿಗೆ ಎಷ್ಟೇ ಕಷ್ಟ ಇತ್ತು, ಎಷ್ಟೇ ಹಿಂಸೆ ಇತ್ತು, ಆ ಕಷ್ಟದಲ್ಲಿ, ಆ ಹಿಂಸೆಯಲ್ಲಿ ನಾವು ಯಾರಾದರೂ ನಮ್ಗೆ ಒಬ್ರಿಗೇನಾದರೂ ಒಂದು ಚೂರು ಒಂದು ಗಾಯ ಆತಂತಂದರೆ ನಾವು ಸಹಿಸ್ಕೊಳ್ತೀವ? ನಾವು ಹೋಗ್ಲಿ, ನಮ್ಮ ಕಾಲಿಗೆ ಒಂದು ಮುಳ್ಳು ಚುಚ್ಚುತ್ತೆ ಅಂತಂದು ಇಟ್ಕೊಳ್ರಿ, ನೆಟ್ಟಿಗೆ ನಾವು ನಡ್ಕೊಂಡು ಇಲ್ಲಿಂದ ಮನೆಗೆ ಹೋಗಲ್ಲ, ಆಟೋಗೋ ಅಥವಾ ಬೇರೆ ಗಾಡಿಗೋ ಯಾವುದಕ್ಕೋ ಒಂದಕ್ಕೆ ನಾವು ಇದು ಮಾಡ್ತೀವಿ. ಆದರೆ ಯೇಸು ಸ್ವಾಮಿ ತಾನು ಮುಳ್ಳು ಕಿರೀಟವನ್ನು ಧರಿಸಿಕೊಂಡು ಚಾಟಿ ಹೊಡೆಸ್ಕೊಂಡ್ರೂ ಕೂಡ ಆತ ಏನು ಮಾಡ್ತಿದ್ದಾನೆ? ತನಗಿರುವಂಥ ಜವಾಬ್ದಾರಿಯನ್ನು ನಿಭಾಯಿಸ್ತಾ ಇದ್ದಾನೆ. ನಾವು ಇಲ್ಲಿರುವಂಥವ್ರು ಕೂಡ ನಾವು ಎಷ್ಟು ಜನ ನಮ್ಮ ಜವಾಬ್ದಾರಿಯನ್ನು ನಾವು ನಿಭಾಯಿಸ್ತಾ ಇದ್ದೀವಿ ಅನ್ನುವಂಥದ್ದನ್ನು ನಾವು ಪರೀಕ್ಷೆ ಮಾಡ್ಕೊಳ್ಬೇಕು. ಅಷ್ಟೇ ಅಲ್ಲ, ಯೇಸು ಸ್ವಾಮಿ ಬರೀ ತನ್ನ ತಾಯಿಗಿರುವಂಥ ಜವಾಬ್ದಾರಿ, ತನ್ನ ತಾಯಿ ಬಗ್ಗೆ ಇರುವಂಥ ಜವಾಬ್ದಾರಿಯನ್ನು ಅಷ್ಟೇ ಆತ ಹೊರಲಿಲ್ಲ. ಆಮೇಲೆ ಇಲ್ಲಿಂದ ನಾನು ಹೊರಟು ಹೋದ್ಮೇಲೆ ಮತ್ತೆ ತನ್ನ ಒಂದು ಕುರಿತಾಗಿ ಅನೇಕರಿಗೆ ತಿಳಿಸ್ಬೇಕಂತಂದು ಪೇತ್ರನನ್ನು ಕೂಡ ಅಲ್ಲಿ ತಿರುಗಿ 3ನೇ ದಿನದಲ್ಲಿ ಎದ್ದು ಬಂದ ಮೇಲೆ ಪೇತ್ರನು ಕೂಡ ಅಲ್ಲಿ ತನ್ನ ಸೇವೆಯ ಕುರಿತಾಗಿ ಕೂಡ ಆ ಒಂದು ಜವಾಬ್ದಾರಿಯನ್ನು ಕೊಡ್ತಾ ಇದ್ದಾನೆ.
ಅದು ಪೇತ್ರನಿಗೆ ಬಿಟ್ಟರೆ ಬೇರೆ ಯಾರಿಗೂ ಕೊಡಲಿಲ್ಲ. ಅಲ್ಲಿ ಪೇತ್ರನೇ 3 ಸಲ ಕೇಳ್ತಾನೆ, ಪೇತ್ರನೇ ನೀನು ನನ್ನನ್ನು ಪ್ರೀತಿ ಮಾಡ್ತಾ ಇದೀಯಾ, ಪೇತ್ರನೇ ನೀನು ನನ್ನನ್ನು ಪ್ರೀತಿಸ್ತಾ ಇದೀಯಾ ಅಂತ 3ನೇ ಸಲ ಕೇಳುವಾಗ ಪೇತ್ರನಿಗೆ ಬಹಳ ದುಃಖ ಬಂದು ಲಾಸ್ಟಿಗೆ ಅಳ್ತಾ ಇರ್ತಾನೆ ಅವನು. ಯಾಕೆ ದೇವ್ರೆ, ನಿನಗೆ ನನ್ನ ಬಗ್ಗೆ ಎಲ್ಲ ಗೊತ್ತಲ್ಲ, ಗೊತ್ತಿದ್ದು ಸಮೇತ ನೀನು ನನ್ನನ್ನು ಕೇಳ್ತಾ ಇದೀಯ ಅಂದರೆ ಯಾಕಪ್ಪ ದೇವ್ರೆ ಅನ್ನುವಾಗ ಆವಾಗ ದೇವ್ರು ಹೇಳ್ತಾ ಇದ್ದಾನೆ, ನೀನು ನನ್ನ ಕುರಿಗಳನ್ನು ಮೇಯಿಸು ಅನ್ನುವಂಥ ಜವಾಬ್ದಾರಿಯನ್ನು, ತನಗಿರುವಂಥ ಸೇವಾ ಭಾರವನ್ನು, ಯೇಸುವಿಗಿರುವಂಥ ಸೇವಾ ಭಾರವನ್ನು ಏನು ಮಾಡ್ತಿದ್ದಾನೆ, ತನ್ನ ಶಿಷ್ಯನಿಗೆ ಪೇತ್ರನಿಗೆ ವಹಿಸಿ ಕೊಡ್ತಾನೆ. ಅದೇ ರೀತಿಯಲ್ಲಿ ನಾವು ಕೂಡ ಪ್ರತಿ ಒಬ್ಬೊಬ್ಬರು ಯೇಸು ಸ್ವಾಮಿಯನ್ನು ನಂಬಿಬಿಟ್ಟಿದ್ದೇವೆ. ನಮ್ಮ ಜವಾಬ್ದಾರಿ ಮುಗೀತು, ನಮಗಷ್ಟೇ ರಕ್ಷಣೆ ಆದರೆ ಸಾಕು, ನಾವಷ್ಟೇ ಚೆನ್ನಾಗಿದ್ದರೆ ಸಾಕು, ನಮ್ಮ ಮನೆಯವರಷ್ಟೇ ಚೆನ್ನಾಗಿದ್ದರೆ ಸಾಕು, ಬೇರೆಯವ್ರು ಹೆಂಗಿದ್ರೇನು ಇಂಥ ಆಲೋಚನೆಯನ್ನು ಬಿಟ್ಟು ನಾವು ಕೆಲವೊಂದು ಟೈಮಲ್ಲಿ ನಾವು ವಾಕ್ಯಗಳನ್ನು ಕೇಳ್ತಾ ಇರ್ತೀವಿ. ನಮ್ಮ ಪಾಸ್ಟರ್ ಹೇಳುವಾಗ, ನೀವು ವಿಶ್ವಾಸಿಗಳಲ್ಲ, ನೀವು ಶಿಷ್ಯರು ಅಂತಂದು. ಅಂದರೆ ನಾವು ಶಿಷ್ಯರಾಗಿ ಇರೋದಾದರೆ ನಾವು ನಮಗೊಂದು ಜವಾಬ್ದಾರಿ ಇದೆ, ನಿಮಗೂ ಒಂದು ಜವಾಬ್ದಾರಿ ಇದೆ. ನೀವು ಕೂಡ ಅನೇಕರಿಗೆ ದೇವರು ಯೇಸುವಿನ ಬಗ್ಗೆ ನೀವು ಸುವಾರ್ತೆ ಹಂಚಬೇಕು. ನಿಮಗಿರುವಂಥ ಜವಾಬ್ದಾರಿ ಇದು ಇದೆ ಅಂತಂದು ಅವರು ನಮಗಿಲ್ಲ. ನಿಜ, ನಮಗೆ ಅದು ಅರ್ಥ ಆಗಿಲ್ಲ ಇಷ್ಟು ದಿನ. ನಮ್ಮ ಸೇವಕರು ಹೇಳುವಾಗ, ನೀವು ಕೂಡ ಯೇಸುವಲ್ಲಿ ನೀವೇನಾಗಿದ್ದೀರಿ, ಶಿಷ್ಯರಾಗಿದ್ದೀರಿ. ನೀವು ಕೂಡ ಯೇಸು ಸ್ವಾಮಿಯನ್ನು ಹಿಂಬಾಲಿಸುವಂಥ ಶಿಷ್ಯರು. ಆಗ ಮಾತ್ರ ನಮಗೆ ಆ ಜವಾಬ್ದಾರಿ ಬರೋದಕ್ಕೆ ಸಾಧ್ಯ. ಯಾಕಂದರೆ ಸುಮ್ಮನೆ ಬರೀ ವಿಶ್ವಾಸಿಗಳಾಗಿದ್ದರೆ ನಾವು ಬರೋದು ಹೋಗೋದು ಬರೀ ಇಂಥದ್ರಲ್ಲೇ ಇರುತ್ತೆ. ನಾವು ಅದ್ಭುತಗಳನ್ನು ಕಾಣೋದು, ಅದ್ಭುತಗಳನ್ನು ನಾವು ಆದರೆ ಮಾತ್ರ ನಾವು ಆಲಯಕ್ಕೆ ಬರೋದು, ಚಪ್ಪಾಳೆ ತಟ್ಟೋದು, ಹಾಡಾಡೋದು, ಪ್ರಾರ್ಥನೆ ಮಾಡೋದು, ಇಷ್ಟರಲ್ಲೇ ಇರ್ತೀವಿ. ಅದೇ ಅದ್ಭುತ ಆಗಿಲ್ಲ ಅಂತಂದರೆ ನಾವು ಇದನ್ನು ಬಿಡ್ತೀವಿ, ಮತ್ತು ಇನ್ನೊಂದಿಗೆ ಹೋಗ್ತೀವಿ. ಅಂಥ ಒಂದು ಅಂದರೆ ಬೇಕಾಬಿಟ್ಟು ಜವಾಬ್ದಾರಿ ಇರೋದಕ್ಕಿಂತ ಜವಾಬ್ದಾರಿಯುತವಾಗಿ ನಾವು ಜೀವಿಸೋಣ ಅಂತ ನಾನು ಈ ವಾಕ್ಯದ ಪ್ರಕಾರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅಲ್ಲಿ ಯೇಸು ಸ್ವಾಮಿ ಹೇಳಿದ್ದು, ಯೇಸು ತನ್ನ ತಾಯಿಯನ್ನು ಹತ್ತಿರದಲ್ಲಿ ನಿಂತಿದ್ದ ತನ್ನ ಪ್ರೀತಿಯ ಶಿಷ್ಯನನ್ನು ನೋಡಿ ತಾಯಿಗೆ, ಅಮ್ಮ ಇಗೋ ನಿನ್ನ ಮಗನು ಎಂದು ಹೇಳಿದನು. ತರುವಾಯ ಆ ಶಿಷ್ಯನಿಗೆ, ಇಗೋ ನಿನ್ನ ಅಮ್ಮ ಅಂತಂದು ಹೇಳ್ತಾನೆ. ಅಂದರೆ ಅಲ್ಲಿ ಯೋಹಾನ 19:26 ಮೊದಲು ತಾನು ನೋಡೋದು ಹತ್ತಿರದಲ್ಲಿ ನಿಂತಿರುವಂಥ ಶಿಷ್ಯನನ್ನೇ ಗಮನಿಸ್ತಾ ಇದ್ದಾನೆ. ಅದೇ ಆತ್ಮಿಕವಾಗಿ ನೋಡೋದಾದರೆ ಯೇಸು ಸ್ವಾಮಿ ಆಲ್ರೆಡಿ ಯೋಹಾನ, ಮತ್ತಾಯ, ಮಾರ್ಕ ಈ ಎಲ್ಲದರಲ್ಲಿ ಕೆಲವೊಂದು ಭಾಗಗಳಲ್ಲಿ ಮಾತಾಡಿದ್ದಾನೆ. ನನ್ನನ್ನು ಹಿಂಬಾಲಿಸುವವರೇ, ನನ್ನ ಜೊತೆಯಲ್ಲಿರುವವರೇ ನನ್ನ ತಂದೆ ತಾಯಿ, ನನ್ನ ತಂಗಿಯರು, ಅಕ್ಕ ತಮ್ಮಂದಿರು, ಅಣ್ಣ ತಮ್ಮಂದಿರು ಅಂತ. ಆದರೆ ಇಲ್ಲಿ ತೋರ್ಪಡಿಸ್ತಾ ಇರೋದು ತನಗಿರುವಂಥ ಸಂಬಂಧವನ್ನು ಮತ್ತು ಶಿಷ್ಯನಿಗೆ, ಅವರಿಗೆ ಇರುವಂಥ ಶಿಷ್ಯರ ಮೇಲಿಟ್ಟಿರುವಂಥ ಪ್ರೀತಿಯನ್ನು, ಕಾಳಜಿಯನ್ನು ತೋರಿಸ್ತಾ ಇದ್ದಾನೆ ದೇವರು. ಇದೇ ರೀತಿಯಲ್ಲಿ ದೇವರು ಅನೇಕ ವಿಷಯವಾಗಿ ದೇವರು ಮಾತಾಡಿದ್ದಾನೆ. ಅಂದರೆ ದೇವರು ಏನಪ್ಪ ಅಂತಂದರೆ ನಮಗೆ ತಿಳಿಪಡಿಸ್ತಾ ಇದ್ದಾನೆ ಅಂದರೆ, ನಾವು ಮಾಡುವಂಥ ಕೆಲಸದಲ್ಲಿ ಫಸ್ಟು ನಮಗೇನೇ ಆಗಿರಬೇಕು, ನಮಗೊಂದು ಜವಾಬ್ದಾರಿ ಅನ್ನೋದಿರಬೇಕು. ನಮಗೊಂದು ನಿರ್ದಿಷ್ಟವಾದಂಥ ಆ ಜವಾಬ್ದಾರಿ ಕಡೆಗೆ ಆ ಒಂದು ಗಮನ ಇರಬೇಕು, ಆ ಒಂದು ಗುರಿ ಇರಬೇಕು. ಅದೇ ಯೇಸು ಸ್ವಾಮಿಗೆ ಬಂದಂಥ ಕಷ್ಟದಲ್ಲಿ ಏನಾದರೂ ನಮಗೇನಾದರೂ ಒಂದು ಸಣ್ಣ ಪುಟ್ಟ ಒಂದು ಸಮಸ್ಯೆ, ಒಂದು ಕಷ್ಟನೋ ಹಿಂಸೆನೋ ನೋವು ಅಂತಂದರೆ ನಾವು ಮುಂದೆ ನಾವು ಕಂಡಿರ್ತೀವಿ. ನಾವು ಆಲ್ರೆಡಿ ನಾವು ಹಿಂಗಾಗಬೇಕು, ನಾವು ಹಂಗಾಗಬೇಕು, ಆ ರೀತಿಯಲ್ಲಿ ಇರಬೇಕು, ಈ ರೀತಿಯಲ್ಲಿ ಇರಬೇಕು, ನಾನು ಇಂಥ ಕೆಲಸ ಮಾಡಲೇಬೇಕು ಅಂತಂದು. ಆದರೆ ಆ ಮಧ್ಯದಲ್ಲಿ ಬರುವಂಥ ಆ ಒಂದು ಶೋಧನೆಗಳಿಂದ ನಾವೇನು ಮಾಡ್ತಾ ಇರ್ತೀವಿ, ನಮ್ಮ ನಂಬಿಕೆಯನ್ನು ನಾವು ಕುಗ್ಗಿಸ್ಕೊಳ್ತಾ ಇರ್ತೀವಿ. ನಮ್ಮ ನಂಬಿಕೆಯನ್ನು ನಾವು ಏನು ಮಾಡ್ತಾ ಇರ್ತೀವಿ, ಆ ನಂಬಿಕೆಯಲ್ಲಿ ಬಿದ್ದು ಹೋಗ್ತಾ ಇರ್ತೀವಿ. ಆದರೆ ಯೇಸು ಸ್ವಾಮಿ ಆ ರೀತಿ ಮಾಡಲಿಲ್ಲ. ಯೇಸು ಸ್ವಾಮಿನ ಶಿಲ್ಬೆಯಲ್ಲಿ ಹಾಕಿದಾಗ ಎಷ್ಟು ಹೊಡೆತ, ಎಷ್ಟು ಮುಳ್ಳು ಕಿರೀಟ ಆತನಿಗೆ ಅದು ಚುಚ್ಚುವಂಥ ರೀತಿಯಲ್ಲೇ ಹೊಡಿತಾ ಇದ್ರು. ಅದು ಏನೋ ನೆರಳಲ್ಲೋ ಯಾವುದೋ ಒಂದು ಇದರಲ್ಲಿ ಏನೋ ಒಂದು ದೊಡ್ಡ ಹಾಲಲ್ಲೋ ನೆರಳಲ್ಲಿ ಕೂಡಿಸಿ ಅಥವಾ ನೆರಳಲ್ಲಿ ಒಂದು ಶಿಲ್ಬೆ ಜಡ್ದು ಹಾಕಿಲ್ಲ, ಉರಿ ಬಿಸಿಲಲ್ಲಿ ಹಾಕಿರೋದು. ಒಳ್ಳೆ 12 ಗಂಟೆ ಮೇಲ್ಪಟ್ಟು 3 ಗಂಟೆ ಒಳಗಡೆ ಇದೆಲ್ಲ ನಡೆದಿರುವಂಥದ್ದು. ದೇವರು ಅಂಥ ಒಂದು ಉರಿ ಬಿಸಿಲಲ್ಲಿ, ಅಂಥ ಒಂದು ಸಹಿಸ್ಕೊಳ್ಳಲಾಗದಂಥ ಸಮಯದಲ್ಲಿ ಕೂಡ ತನ್ನ ತಾಯಿ ಕುರಿತು, ತನ್ನ ಶಿಷ್ಯನ ಕುರಿತು, ಈ ಲೋಕದ ಜನಗಳ ಕುರಿತು ಯೋಚನೆ ಮಾಡಿ ತನಗೆ ಕೊಟ್ಟಂಥ ತನ್ನ ತಂದೆಯ ಒಂದು ಜವಾಬ್ದಾರಿಯನ್ನು ನಾನು ನಿಭಾಯಿಸಲೇಬೇಕೆಂತಂದು ತನ್ನ ಪ್ರಾಣವನ್ನೇ ಆತ ಏನು ಮಾಡ್ತಿದ್ದಾನೆ, ನಮಗೋಸ್ಕರ ಆತನು ಒಪ್ಪಿಸಲ್ಪಟ್ಟಿದ್ದಾನೆ. ಹಾಗಾಗಿ ಯೇಸು ಸ್ವಾಮಿ ಈ 3ನೇ ಮಾತಿನ ಮುಖಾಂತರ ನಮಗೆ ತೋರ್ಪಡಿಸಿರೋದು ಏನಪ್ಪ ಅಂತಂದರೆ, ಒಂದು ಪ್ರೀತಿ ಮತ್ತು 2ನೇದು ಜವಾಬ್ದಾರಿ. ಆ ಜವಾಬ್ದಾರಿಯನ್ನು ನಾವು ಹೇಗೆ ನಿಭಾಯಿಸ್ತಾ ಇದ್ದೀವಿ, ಈ 2 ಕುರಿತಾಗಿ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ನಾವು 3ನೇ ಮಾತಿನ ಮುಖಾಂತರ
ಯೇಸು ಸ್ವಾಮಿ ನಮಗೆ ಕಲಿಸಿದ್ದೇನಂತಂದರೆ ಒಂದು ಪ್ರೀತಿ, ಒಂದು ಜವಾಬ್ದಾರಿ. ಈ ಎರಡನ್ನು ನಾವು ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಖಂಡಿತ ಈ 3ನೇ ಮಾತು ಮತ್ತು ಮೊದಲನೇ ಮಾತು, 2ನೇ ಮಾತು, ಮುಂದೆ ಬರುವಂಥ ಮಾತುಗಳು ಕೂಡ ಅರ್ಥ ಆಗುತ್ತೆ ಅಂತ ನಾನು ನಂಬ್ತೇನೆ. ದೇವ್ರ ನಾಮಕ್ಕೆ ಸ್ತೋತ್ರ. ಈ 3ನೇ ಮಾತನ್ನು ಹಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ನನ್ನ ಆತ್ಮೀಯರಿಗೂ ಮತ್ತು ಆತ್ಮಿಕ ತಂದೆ ತಾಯಿಯವರಿಗೂ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ.